ಒಂದು ಸುಂದರವಾದ ಹಳ್ಳಿಯಲ್ಲಿ ಹಚ್ಚು ಹಸಿರಾಗಿ ಬೆಳೆ ಚೆನ್ನಾಗಿತ್ತು. ಆ ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತನು ವಾಸಿಸುತ್ತಿದ್ದ. ಅವನು ತುಂಬಾ ಪರಿಶ್ರಮಿ. ಬೆಳಗ್ಗೆ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿ ಬೆಳೆ ಬೆಳೆಸುತ್ತಿದ್ದ. ಅವನಿಗೆ ತನ್ನ ಹೆಂಡತಿ ಮತ್ತು 2 ಮಕ್ಕಳಿದ್ದರು. ಅವರ ಜೀವನ ಸಂಪೂರ್ಣವಾಗಿ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು. ಆದರೆ 1 ವರ್ಷ ಮಳೆ ಸರಿಯಾಗಿ ಬಂದಿಲ್ಲ. ಹೊಲದಲ್ಲಿ ಬಿತ್ತಿದ ಬೀಜಗಳು ಒಣಗಿ ಹೋಗಿದವು. ರಾಮಯ್ಯನು ತುಂಬಾ ಕಷ್ಟಪಟ್ಟು ಸಾರ ತೆಗೆದುಕೊಂಡು ಮತ್ತೆ ಬೆಳೆ ಬೆಳೆಸಲು ಪ್ರಯತ್ನಿಸಿದ. ಆದರೆ ಮತ್ತೆ ಮಳೆ ಬಂದಿಲ್ಲ. ಹೀಗೆ 2 ವರ್ಷಗಳ ಕಾಲ ಬೆಳೆ ನಷ್ಟವಾಗುತ್ತಾ ಬಂದಿತು. ಸಾಲ ಹೆಚ್ಚಾಗುತ್ತಾ ಹೋಯಿತು. ಮನೆಯಲ್ಲೂ ಊಟಕ್ಕೂ ಕಷ್ಟವಾಯಿತು. ಮಕ್ಕಳ ಶಿಕ್ಷಣ ನಿಂತಿತು. ಹೆಂಡತಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಒಂದು ದಿನ ರಾಮಯ್ಯನು ಹೊಲದ ಮಧ್ಯದಲ್ಲಿ ಕುಳಿತುಕೊಂಡು ಯೋಚಿಸುತ್ತಿದ್ದ. ನಾನು ಇಷ್ಟು ದುಡಿಯುತ್ತಾ ಇದ್ದರೂ ಯಾಕೆ ಇಷ್ಟು ಕಷ್ಟ ಎಂದು ಅವನು ನೋವಿನಿಂದ ಅತ್ತ. ಕೊನೆಗೆ ಅವನು ಹಳ್ಳಿ ಬಿಟ್ಟು ನಗರಕ್ಕೆ ಹೋಗಲು ನಿರ್ಧರಿಸಿದ. ಅಲ್ಲಿ ಕೂಲಿ ಕೆಲಸ ಮಾಡತೊಡಗಿದ. ಆದರೆ ಅವನ ಮನಸ್ಸು ಸದಾ ತನ್ನ ಹೊಲದ ಕಡೆಗೇ ಇತ್ತು. ಹೀಗೆ ತನ್ನ ಜೀವನವನ್ನು ನಡೆಸುತ್ತಿದ್ದ.